ಧರ್ಮಯ್ಯನವ್ರೆ, ನಾವೇನೋ ಒಂದು ದೊಡ್ಡ ಆಸೆ ಇಟ್ಕೊಂಡು ಬಂದಿದ್ವಿ. ನಮ್ಮ ಮಗನ ಒಪ್ಪಿಸ್ತೀವಿ ಅನ್ನೋ ಧೈರ್ಯನೂ ಇತ್ತು. ಆದರೆ ನಿಮ್ಮ ಮಗಳಿಗೆ ಅವಮಾನ ಮಾಡೋಕ್ಕೆ ಬಂದಾಗಾಯ್ತು. ಅಪ್ಪ ಪ್ಲೀಸ್ ಹೊರಡೋಣ. ನೋಡಿ ಸಹನಾ, ಇವಳೆ ಅಮಿತಾ ಫ್ರೆಂಡ್ ಸಹನಾ. ಅಮಿತಾ ವಿಷಯಕ್ಕೆ ಇವಳೆ ನನಗೆ ಸಾಕ್ಷಿ. ಇವಳು ಸಹನಾ ಅಲ್ಲ, ಅರ್ಚನಾ. ಇವರೇ ಸಹನಾ. ಸಹನಾ ಹೇಳ್ರಿ, ಅವತ್ತು ಅಮಿತನ್ ಬಾಯ್ ಫ್ರೆಂಡ್ಸ್ ಬಗ್ಗೆ ಹೇಳಿದ್ರಲ್ಲ, ಈಗ ಹೇಳಿ. ಎಲ್ರಿಗೂ ಗೊತ್ತಾಗ್ಲಿ. ಎಲ್ರು ನಾನ್ ಸುಳ್ಳು ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಸರಿಯಾಗಿ ಸಮಯಕ್ಕೆ ಬಂದಿದ್ದೀರಾ, ಸಾಕ್ಷಿ ಸಮೇತ ಪ್ರೂವ್ ಆಗೋಗ್ಲಿ. ಹೇಳಿ, ಎಲ್ರಿಗೂ ಹೇಳಿ, ಹೆದರ್ಕೋಬೇಡ್ರಿ. ರೇ, ಯಾಕೆ ಭಯ ಪಡ್ತಾ ಇರಾ? ಹೇಳಿ. ಸಾರಿ, ನಾನು ಸುಳ್ಳು ಹೇಳಿದೆ. ನಾನು ಅಮಿತನ್ ಫ್ರೆಂಡ್ ಅಲ್ಲ. ಸುಮ್ಮನೆ ಹಾಗೆ ತಮಾಷೆ ಮಾಡಿದೆ ಅಷ್ಟೇ. ರುಕ್ಮಿಣಿ, ಏನೇ ತಮಾಷೆ ನಿಂತ? ಅವಳು ಬದುಕಿನ ಮೇಲೆ ತಮಾಷೆನ? ಬಾಳು ಅವನು ತಪ್ಪಿದ ತೋಳುಗಳಲ್ಲಿ ನಿನಗೆ ಎಷ್ಟು ಪಾಲಿದೆ ಹೇಳು. ಅಮಿತಾ, ನಿನ್ನ ಹತ್ರ
ಸಾರಿ ಕೇಳೋಕ್ಕಾಗದೇ ಇರೋಷ್ಟು ಕುಸ್ತು ಹೋಗ್ತಾ ಇದ್ದೀನಿ. ನೀನು ನನಗೆ ಏನು ಶಿಕ್ಷೆ ಬೇಕಾದ್ರೂ ಕೊಡ್ಬೋದು. ಆದರೆ ಒಂದು ವಿಷಯ, ಒಂದೇ ಒಂದ್ಸಲ ನೀನನ್ನು ಕ್ಷಮಿಸಿದ್ದೀನಿ ಅಂತ ಹೇಳ್ತೀಯ ಪ್ಲೀಸ್? ಪ್ರಣವ್, ಪ್ರೀತಿಗೆ ಕ್ಷಮೆ ಬೇಕಾಗಿಲ್ಲ. ಈಗ ನಡಿಬೇಕಾಗಿರೋದು ನಿಶ್ಚಿತಾರ್ಥ. ರಿಂಗ್ ಎಕ್ಸ್ಚೇಂಜ್ ಆಗಲಿ, ಎಂಗೇಜ್ಮೆಂಟು ನಡೀಲಿ. ಅಮಿತಾ, ನಿನ್ನ ಪಾಲಿಗೆ ಆ ಹುಡುಗ ದಕ್ಕೋದು ಅಷ್ಟೇ, ಆದರೆ ಮದುವೆ ಮಾತ್ರ ನಡೆಯಲ್ಲ. ಇವತ್ತು ನನ್ನ ಮಗಳ ಮುಖದಲ್ಲಿ ನಗು ನೆಮ್ಮದಿನ ನೋಡ್ತಾ ಇದ್ದೀನಿ. ಇಷ್ಟು ದಿನ ಇವಳ ಮುಖದಲ್ಲಿ ಹೆಣದ ಕಳೆ ಇತ್ತು. ಕಾಲೇಜಿಗೂ ಹೋಗದೆ ಒಂಟಿಯಾಗಿ ಕಾಲ ಕಳೀತಾ ಇತ್ತು. ಹೃದಯದ ಬಾಗಿಲ ಬಗೆ ಬಗೆ ನೋವು ತಪ್ಪಿಕೋ ಮನವೇ, ಎಲ್ಲ ಮರೆಯಲಿ ಜೀವ. ನಲ್ಲನ ಕೊಳಲಿನ ಉಸಿರಲಿ ಉಳಿಯಿತು ಅಮರ ಪ್ರೇಮದ ಗಾಥೆ, ಅಮರ ಪ್ರೇಮದ ಗಾಥೆ. ಪ್ರೀತಿಸಿ ಪೂಜಿಸಿ ಪಡೆದಿ ಆಯ್ತಾಯ್ತು, ಉಯ್ಯಾಲೆನ್ ಚೆನ್ನಾಗಿ ತೂಗಿ. ಹೋದರೆ ನೋಯದೆ ಹೃದಯ. ಆದರೆ ನಿಮ್ಮ ಪ್ರೀತಿಯ ಸರಪಳಿಕೊಂಡು ಒಂದಿನ ಕಳ್ಚಿ ಬೀಳುತ್ತೆ. ಆಗ ನೀನು ಅಳ್ತೀಯ ಇದ್ರ 100 ಪಟ್ಟಷ್ಟು. ಪ್ರೀತಿಯು ಏ ಪುಟ, ಓಯ್ ಚಿನ್ನ, ಹೊಟ್ಟೆ ಹಸಿತಾ ಇದೆಯಾ? ಊಟ ಹಾಕೊಡ್ಲಾ? ಸ್ಕೂಲ್ ಹೇಗಿದೆ? ನನ್ನ ಸ್ಕೂಲಲ್ಲಿ ದೇವದಾಸ ಅಂದ್ರು. ಸರಿ ಗರಿ ಗರಿ ಸನಿ ಸನಿ ಪ ಮ ಪ ದ ಪ ಮ ಪ ಮ ಗ ಮ ಪ ದ ನಿ ಸ. ಇದನ್ನೆಲ್ಲ ನಿಂಗೆ ಯಾರು ಹೇಳ್ಕೊಟ್ಟಿದ್ದು? ತಾತ ತಾತ ಎಲ್ಲಿದ್ದಾರೆ ಪುಟ? ಅಲ್ಲ
ಕಲ್ಪನಾಗೆ ತುಂಬಾ ದ್ರೋಹ ಮಾಡ್ಬಿಟ್ವಿ. ದೇವದಾಸಿಯನ್ನ ಒಂದೇ ಕಾರಣಕ್ಕೆ ಎಷ್ಟು ಕೆಡ್ದಾಗಿ ನಡೆಸ್ಕೊಂಡ್ವಿ. ಅವಳು ಮಾತ್ರ ನಾವು ಕೊಟ್ಟ ಎಲ್ಲಾ ಕಷ್ಟನೂ ಸಹಿಸ್ಕೊಂಡ್ಲು. ಒಂದೇ ಒಂದು ಮಾತು ಕೂಡ ಆಡ್ಲಿಲ್ಲ. ಆದ್ರೆ ಅರ್ಚನಾ ಮನೆಗೆ ದ್ರೋಹ ಮಾಡಿದ್ಲು. ನಮ್ಮಮ್ಮಿ ಆ ಪ್ರಣವ್ಗಾಗಿ ಅದೆಷ್ಟು ಕಣ್ಣೀರು ಸುರಿಸಿದ್ಲು. ಸ್ವಲ್ಪ ದಿನ ಹೋಗಿದ್ದಿದ್ರೆ ಪ್ರಣವ್ ಕೂಡ ಅವಳನ್ನ ಒಪ್ಕೋತಿದ್ನೋ ಏನೋ. ಅಂಥವನ ಮನ್ಸಿಗೆ ಇವಳು ಹುಳಿ ಹಿಡಿದಾಳೆ ಅಂದ್ರೆ ಇಲ್ಲ ರೀ, ಇವಳು ಖಂಡಿತ ಮನೆ ಉಳಿಸಲ್ಲ. ಮನೆ ಮುರ್ಕಿ ಇದು. ನನಗೆ ಬರ್ತಿರೋ ಸಿಟ್ಟಿಗೆ ಅವಳು ಕತ್ತಿದಕ್ಕೆ ಸಾಯಿಸ್ಬಿಡ್ಬೇಕು ಅನ್ಸುತ್ತೆ. ನಾವೇನು ಕಮ್ಮಿ ಮಾಡಿದ್ವಿ ಅವಳಿಗೆ? ಅವಳೇ ಸೊಸೆ ಅಂತ ಒಪ್ಕೊಂಡಿರ್ಲಿಲ್ವಾ? ನಮಗೆ ಮೋಸ ಮಾಡ್ತಾಳೆ. ಅವಳು ಮಾಡಿದ ಎಲ್ಲಾ ಪಾಪಗಳ ಕರ್ಮ ಸುತ್ಕೊಳ್ಳೋದು ನಮ್ ತಲೆಗೆ. ಯಾಕೆಂದ್ರೆ ಅವಳು ಮಾಡಿದ್ದಕ್ಕೆಲ್ಲ ಒತ್ತಾಸೆಯಾಗಿ ನಿಂತವ್ರು ನಾವು ತಾನೆ. ತುಂಬಾ ತಪ್ಪು ಮಾಡ್ಬಿಟ್ವಿ ರೀ. ಯಾವ ದೇವ್ರು ನಮ್ಮನ್ನು ಕ್ಷಮಿಸಲ್ಲ ನೋಡಿ. ದೇವ್ರೆ, ನಾನೇನ್ ಮಾಡ್ಲಿ? ಅರ್ಚನಾಗ್ ಒಳ್ಳೇದಾಗ್ಲಿ ಅಂತ ಕಲ್ಪನಾಗ ಅನ್ಯಾಯ ಮಾಡಿದೆ. ಏನು ತಪ್ಪು ಮಾಡ್ತಿರೋ ಹುಡುಗಿಗೆ ಶಿಕ್ಷೆ ಕೊಟ್ವಿ. ಇನ್ನೇನ್ ಶಿಕ್ಷೆ ಕೊಟ್ರು ಅಂತ ಅನುಭವಿಸೋಕೆ ನಾನ್ ಸಿದ್ಧವಾಗಿದ್ದೀನಿ. ಆ ಮಗುಗೆ ಇನ್ನು ಮೋಸ ಆದ್ರೆ ಈ ಮನೆಗೆ ಒಳ್ಳೇದಾಗಲ್ಲ. ಏನಾದ್ರೂ ಮಾಡ್ತಂದೆ ಹರಿ ಮತ್ತು ಕಲ್ಪನಾ ಒಂದಾಗೋ ಹಾಗೆ ಮಾಡ್ದೇವ್ರೆ. ನಂಗೆ ದಿಕ್ಕೇ ತೋಚ್ತಿಲ್ಲ. ನೀನೇನಾದ್ರೂ ಮಾಡಪ್ಪ, ಏನಾದ್ರೂ ಮಾಡು. ಅಮ್ಮ ಅಮ್ಮ, ಏನಾಯ್ತು? ಅಳ್ಬೇಡ ಅಳ್ಬೇಡ. ನಾನು ತಪ್ಪು ಮಾಡ್ಬಿಟ್ಟೆ ಹರಿ, ತಪ್ಪು ಮಾಡ್ಬಿಟ್ಟೆ. ನೀನೇನು ತಪ್ಪು ಮಾಡಿಲ್ಲ. ಇಲ್ಲ ಕಣೋ, ಮೊನ್ನೆ ರಾತ್ರಿ ನಿಂದು ಅರ್ಚನಾದ ಮೊದಲ ರಾತ್ರಿ ನಾನು ವ್ಯವಸ್ಥೆ ಮಾಡಬಾರದಿತ್ತು. ಯಾಕೆ? ಏನ್ ಚೆನ್ನಾಗಿತ್ತು ಗೊತ್ತಾ? ಅವಳು ಸೋತ್ಬಿಟ್ಲು, ನಾನು ಗೆದ್ದುಬಿಟ್ಟೆ. ಅಮ್ಮ, ನಾನು ಅವಳು ಕಣ್ಣ ಮುಚ್ಚಾಲ ಆಟ ಆಡ್ತಿದ್ವಿ. ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿದ್ಲು, ನಾನು ಅವಳನ್ನ ಮುಟ್ಬಿಟ್ಟೆ. ಅವಳು ಕಣ್ಣಿಗೆ ಬಟ್ಟೆ ಕಟ್ಟಿದಾಗ ಅವಳು ನನ್ನ ಮುಟ್ಲಿಲ್ಲ. ಯಾಕೋತಾ ಅಮ್ಮ? ಯಾಕೋತಾ ಅಪ್ಪ? ಯಾಕೋತಾ? ಯಾಕೋತಾ? ನಾನು ಬೇರೆ ರೂಮಿಗೆ ಹೋಗ್ಬಿಟ್ಟೆ. ಹಾಗಾದ್ರೆ ಮೊನ್ನೆ ರಾತ್ರಿ ನಡೆದಿದ್ದು ಬರೀ ಕಣ್ಣ ಮುಚ್ಚಲ ಆಟ ಅಷ್ಟೇ ಅಲ್ವಾ? ಬರೀ ಕಣ್ಣ ಮುಚ್ಚಲ ಆಟ. ನಾನು ಗೆದ್ಬಿಟ್ಟೆ. ಅವಳು ಸೋತ್ಬಿಟ್ಲು, ನಾನು ಗೆದ್ದೆ. ಅವಳು ಸೋತ್ಲು, ನಾನು ಗೆದ್ದೆ. ಅವಳು ಸೋತ್ಲು, ಅವಳು ಸೋತ್ಲು, ನಾನು ಸೋತ್ಲು, ನಾನು ಗೆದ್ದೆ. ಎಂತ ಸಂಕಷ್ಟದ ಪಾರು ಮಾಡಿದ್ಯಪ್ಪ. ಕಲ್ಪನಾ, ಸಾಕು, ಕೆಲಸ ನಿಲ್ಸು. ಇನ್ನೇನು ಮುಗೀತು, ಸ್ವಲ್ಪ ಇದೆ ಅತ್ತೆ. ಸಾಕು, ಒಳಗ್ ನಡಿ ಅನ್ನಲ್ಲ. ಅತ್ತೆ ಬಾ.
ಬೇಕು ಹಂಗಾದ್ರೆ ಮಂಜುಳಾ ನಿನ್ಗೆ ಅಮ್ಮ ಆಗ್ಬೇಕಾ ಆಂಟಿ ಆಗ್ಬೇಕಾ? ಆಂಟಿ. ಅಲ್ಲ, ಮಂಜುಳಾ ನಿನ್ಗೆ ಅಮ್ಮ ಆಗ್ಬೇಕು. ಚಂದು ನೀನು ಹೋಗಮ್ಮ ಆಟ ಆಡ್ಕೊ. ಚಾಕ್ಲೇಟು ಅಲ್ಲ, ಮಕ್ಕಳಿಗೆ ತಂದೆ ತಾಯಿ ಬಿಟ್ಟು ಯಾರು ಇರ್ತಾರೆ ಹೇಳು? ಅಲ್ಲ, ನೀನ್ ಯಾಕೆ ಅವಳು ಆಂಟಿ ಅನ್ಸ್ಕೋಬೇಕು? ಅಮ್ಮ ಅನ್ಸಕ್ಕಾಗಲಿಲ್ವಾ? ನೀನ್ ಯಾಕೆ ಬಂದೆ ಇಲ್ಲಿಗೆ? ಇದೇನೇ ಮಂಜು ಹಿಂಗನ್ಸಿಯ? ನಾನು ನಿನ್ ಬಾಯ್ ಸತ್ತೋಗ್ಬಿಟ್ಟ. ಸತ್ತಾದ್ರೂ ಹೋಗು, ಎಲ್ಲಾದ್ರೂ ಹೋಗು, ಆದ್ರೆ ನನ್ನ ಹತ್ರ ಮಾತ್ರ ಬರಬೇಡ. ಮಂಜಿ, ನೀನ್ ತಪ್ಪು ತಿಳ್ಕೊಂಡಿದ್ಯಾ ಮಂಜಿ. ನಮ್ಮ ಕುಟುಂಬದಲ್ಲಿ ಈಗ ನನ್ ಬಿಟ್ರೆ ನಿನ್ಗಿನ್ ಯಾರಿದ್ದಾರೆ ಹೇಳು? ನಿನಗೆ ಅಮ್ಮ ಇಲ್ಲ, ನಿನ್ ತಂಗಿನೂ ನಿನ್ ಜೊತೆ ನಾನಿಲ್ಲ, ನನಗೆ ನನ್ನ ಹೆಂಡತಿನೂ ಇಲ್ಲ, ಮಗಳು ಇಲ್ಲ. ಈಗ ಇರೋದು ನಾವಿಬ್ಬರೇ. ಈ ನಿನ್ ಪುರಾಣ ಕಣ್ಣೀರೆಲ್ಲ ನನಗ್ ಬೇಕಾಗಿಲ್ಲ. ಹ್ಯಾಗ್ ಬಂದಿದ್ಯೋ ಹಾಗೆ ವಾಪಸ್ ಹೋಗ್ಬಿಡು. ನನ್ ಪಾಡಿಗೆ ಹೇಗ್ ಬದುಕ್ಬೇಕು ಅಂತ ನನಗೂ ಚೆನ್ನಾಗ್ ಗೊತ್ತು. ಮಂಜು, ನೀನು ನನಗೆ ಗಂಡು ಮಗ ಇದ್ದಾಗ. ಈ ನಾಟಕ ಎಲ್ಲ ಬೇಕಾಗಿಲ್ಲ, ಈಗಿಂದೀಗ್ಲೇ ಹೊರಟೋಗು. ಯಾಕೆ ಮಂಜು ಹೀಗಂತೀಯ? ನಾನೇನಾದ್ರೂ ನೀನು ದೇವದಾಸಿ ಅಂತ ಹೇಳ್ಬಿಡ್ತೀನಿ ಅಂತ ಭಯನ? ಮಂಜಿ, ಮಂಜಿ ನೋಡು ಮಂಜಿ, ನಿಜವಾಗ್ಲೂ ನಾನು ಹೇಳೋದಿಲ್ಲ ಹಾಗೆ. ನನ್ನ ಮಗಳು ವಿದ್ವೆ, ಅವಳು ಗಂಡ ಸತ್ತಾಗವನೆ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ. ಹರಿ, ದೀಪ ಹಚ್ಕೊಳ್ಬಲ್ಲ. ದೀಪ ಹಚ್ಚು ಅಂದೆ. ಹಚ್ಚು. ನಮಸ್ಕಾರ ಮಾಡುವ. ಸಾಕು ಗೆದ್ದೇಳು. 100 ಕಾಲ ಚೆನ್ನಾಗಿ ಬಾಳಿ.